ಕಾಲು ನಡ್ಗಲ್ಲ ಅಂತಂದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ಲಾನ್ ಹೇಳಿದ್ನಲ್ಲ ನಮ್ಮವ್ರನ್ನ ಹಿಂಗೆ ವೆಲ್ಕಮ್ ಮಾಡೋ ಥಾಟ್ ಇದೆ ಅಂತ. ದಾರಿಗೆ ನಮ್ಮ ಅಕ್ಕೆ ನೋಡಿ ಯಾವ ಲೆವೆಲ್ಗೆ ರೆಡಿ ಮಾಡೋರು ನಾನು. ಲೊಕಟ್ ರಿಯಾಕ್ಷನ್ಗೆ ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ. ಸ್ಟಾರ್ಟ್ ಮಾಡೋಣ. 3:30 ಮಾಡ್ಕೊಂಡು ಮತ್ತೆ ಇವಾಗ 5:45 ಎಬ್ರಿಸೋರೆ. ಸೊ ಈಗ ಅರ್ಶಿನ ಎಣ್ಣೆ ಶಾಸ್ತ್ರ ಇದೆ ಅಂತ. ಸೊ ಆ ಶಾಸ್ತ್ರಕ್ಕೆ ಬೇರೆ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಸೊ ಈ ಬಟ್ಟೆನ ಅಗಸ್ರ ಕೊಡ್ಬೇಕಂತ. ಆ ಕಾರ್ಯ ಏನು ಮಾಡಿರ್ತಾರಲ್ಲ ಅವರೇ ತೊಗೊಂಡೋಗ್ತಾರಂತೆ. ಸೊ ಅದಕ್ಕೆ ಈ ಬಟ್ಟೆ ತಪ್ಪು ಅಂತ ಅಂದ್ಬಿಟ್ಟು ಹಳೆ ಬಟ್ಟೆ ಹಾಕ್ಸಿತ್ತು ಅಮ್ಮ. ಸೊ ಇವಾಗ ಹೋಗ್ಬಿಟ್ಟು ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡ್ಬರೋಣ ಬನ್ನಿ ಅಂತ ಆದ್ಮೇಲೆ ಬಂದ್ಬಿಟ್ಟು ರೆಡಿ ಆಗಿಬಿಟ್ಟು ದಾರಿ ರೆಡಿ ಆಗಬೇಕು. ಸೊ ಸದ್ಯಕ್ಕೆ ಇವಾಗ ಬೇಗ ಹೋಗ್ಬಿಟ್ಟು ಅರ್ಶಿನ ಎಣ್ಣೆ ಶಾಸ್ತ್ರ ಮುಗಿಸ್ಕೊಂಡ್ಬರೋಣ ಬನ್ನಿ. ಗೈಸ್, ಅರ್ಶಿನ ಎಣ್ಣೆ ಶಾಸ್ತ್ರ ಮುಗಿಸ್ಕೊಂಡು ನೋಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಪಾಪ ನನ್ನ ತಮ್ಮ ನನಗೆ ಅಂತ ಕಾಫಿ ತಂದುಕೊಟ್ಟ. ಬೆಳಗ್ಗೆನೇ ಕಾಫಿ ಕುಡಿತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಬ್ರವ್ರಲ್ಲಿ ಇವ್ರ ಮಮ್ಮಿ. ಗೈಸ್, ಯಾವಾಗಲೂ ನೀನು ಯಾಕೆ ಹಿಂಗೆ ನಾಚ್ಕತೀಯೇ? ಮದುವೆ ಆಗ ಅಲ್ಲಿ 15 ವರ್ಷದ ಮಗ ಅವನೇ ಅಂದ್ರೂ ನಾಚ್ಕತಿಯಲ್ಲ ಯಾಕೆ? ಹಾಂ, 18 ವರ್ಷ. ಒಬ್ಬೊಬ್ಬ ಕರೆಕ್ಷನ್ಸು 3 ವರ್ಷದ ಕರೆಕ್ಷನ್ಸ್ ಮಾಡ್ತಾ ಇದ್ದೀವಿ ಗೈಸ್. ಕಾಫಿ ಸಕ್ಕತ್ತಾಗೈತೆ. ಒಂಚೂರು ಸಕ್ಕರೆ ಕಮ್ಮಿ ಆಗೈತೆ ಗೈಸ್. ಸೊ ಈಗ ಫೋಟೋಶೂಟಿಗೆ ರೆಡಿ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ಹಿಂಗೆ ರೆಡಿಯಾಗಿ ಕೂತಿದ್ದೀನಿ. ಇಲ್ಲೇ ನೋಡಿ, ಹಿಂಗೊಂದು ಚೇರ್ ಹಾಕ್ಕೊಂಡು ನಿದ್ದೆ ಹೊಡಿತಾ ಇದ್ದೆ. ಅಷ್ಟೊಳಗೆ ಒಂದು ಕಾಫಿ ತಂದುಕೊಟ್ಟ. ಸೊ ಇವಾಗ ಹೋಗ್ಬಿಟ್ಟು ಮತ್ತೆ ಫೋಟೋಶೂಟ್ ತೆಗೆಸ್ಬಿಟ್ಟು ಅದಾದಮೇಲೆ ಮತ್ತೆ ದಾರ್ಯಾಗಿ ರೆಡಿ ಆಗಬೇಕು. ನನ್ನ ಮೊದಲೆಲ್ಲ ಬರೀ ಫೋಟೋಶೂಟ್ ಆಗೈತೆ ಗೈಸ್, ಇನ್ನೇನು ಆಗ್ತಾಯಿಲ್ಲ ಅಲ್ವಾ? ನೆನ್ನೆ ಬಂದು ಆವಾಗಲೂ ಫೋಟೋಶೂಟು, ರಿಸೆಪ್ಷನ್ ನಿಂತ್ಕೊಂಡು ಅಲ್ಲೂ ಫೋಟೋಶೂಟು, ರಿಸೆಪ್ಷನ್ ಮುಗಿದ್ಮೇಲೂ ಫೋಟೋಶೂಟು. ಸೊ ಫುಲ್ ಫೋಟೋಶೂಟ್ ಮೇಲೆ ಫೋಟೋಶೂಟು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬೇಗ ಫೋಟೋಶೂಟ್ ಮುಗಿಸ್ಬಿಟ್ಟು ದಾರ್ಯಾಗಿ ರೆಡಿ ಆಗಬೇಕು. ದಾರ್ಯಾಗಿ ರೆಡಿ ಆಗೋಣ ಗೈಸ್. ಫೋಟೋಶೂಟ್ ಮುಗಿಸ್ಕೊಂಬರೋಣ ಅಂತ ಹೋದೋ. ಫೋಟೋಶೂಟ್ ಬೇಡ, ಇವಾಗ ಪೂಜೆ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿ ಅಂತ ಹೇಳ್ತಾವ್ರೆ. ಅದಕ್ಕೆ ನೋಡಿ ಇಲ್ಲಿ ನಮ್ಮ ಅತ್ತಿಗೆ ಬಂದ್ಬಿಟ್ಟು ಕಚ್ಚೆ ಪಂಚೆ ಉಡಿಸ್ತಾವ್ರೆ. ತೋರ್ಸಪ್ಪ, ಕಚ್ಚೆ ಪಂಚೆ ನೀಟಾಗಿ ಉಡಿಸ್ತಾವ್ರೆ ನೋಡಿ ಗೈಸ್. ಹೆಂಗೆ ಉಡಿಸ್ತಾರೆ ನಮ್ಮ ಅತ್ತಿಗೆ. ಅದಕ್ಕೆ ಎಲ್ಲಿ ಕಲ್ತ್ರಿ ನೀವು ಕಚ್ಚೆ ಉಡ್ಸೋದ? ಎಲ್ಲಿ ಅಂತಲ್ಲ, ಹಿಂಗೆ ನೋಡಿ ಕಲ್ತ್ಕೊಂಡೆ ಗೈಸ್. ನೋಡಿನೇ ಕಲ್ತ್ಕೊಂಡ್ಬಿಟ್ಟವ್ರೆ ಗೈಸ್ ಅವರು. ಅವಣ್ಣ ಕಟ್ತಾ ಇದ್ರು. ಇಲ್ಲಿ ಫುಲ್ ಓಪನ್ ಸ್ಪೇಸ್ ಇತ್ತು ಗೈಸ್. ಅವಣ್ಣ ಕಟ್ಟಿದ್ದು ಫುಲ್ ಏರ್ ಗಾಳಿ. ಶರ್ಟ್ ಹಾಕ್ತೀನಿ, ಇರ್ಲಿ. ಸೊ ಫುಲ್ ಓಪನ್ ಏರ್ ಬಿಟ್ಬಿಟ್ಟಿದ್ರು. ಇವಾಗ ನಮ್ಮ ಅತ್ತಿಗೆ ಬಂದ್ಬಿಟ್ಟು ನೀಟಾಗಿ ಹಿಡ್ದವ್ರೆ. ಸೊ ಗೈಸ್, ಈಗ ರೆಡಿ ಆಗಿಬಿಟ್ಟು ಪೂಜೆಗೆ ಕುತ್ಕೋಬೇಕು. ಸೊ ಪೂಜೆಗೆ ಕುತ್ಕೊಂಡ್ಮೇಲೆ ನೆಕ್ಸ್ಟ್ ದಾರ ಸ್ಟಾರ್ಟ್ ಆಯ್ತದೆ. ಸೊ ಬನ್ನಿ ಹೋಗ್ಬಿಟ್ಟು ಪೂಜೆ ಕುತ್ಕೊಂಡು ಕಂಕಣ ಕಟ್ಟಿಸ್ಕೊಂಡು ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ ಗೈಸ್. ಫೈನಲ್ ಲುಕ್ ರೆಡಿ. ದಾರಿಗೆ ನಮ್ಮ ಅತ್ತಿಗೆ ನೋಡಿ ಯಾವ ಲೆವೆಲ್ಗೆ ರೆಡಿ ಮಾಡೋರು. ನಾನು ಟಾಪ್ ಟು ಬಾಟಮ್ ತೋರಿಸ್ತಾವ ನೋಡಿ ಗೈಸ್. ಟಾಪ್ ಟು ಬಾಟಮ್ ತೋರಿಸ್ತಾವನೆ. ಏನು ಮಗ್ನೆ ಬಾಲ ಗೈಸ್. ಇವಳು ನೋಡಿ ಹೆಂಗೆ ಲಂಗ ದವಣಿ ಮಸ್ತ್ ಕಾಣ್ತಿ ಲಾವಣ್ಯ ಅನ್ಕೊಂಡು ಹಾಕೊಂಬಂದಾಳೆ. ಅಲ್ಲೋಡ ಬಾ. ಸೊ ಗೈಸ್, ಇವಾಗ ಇಲ್ಲಿ ಹೊರಗಡೆ ಪೂಜೆ ನಡೀತೈತೆ. ಬೈ, ಆಲ್ರೆಡಿ ಕೂರಿಸ್ಬಿಟ್ಟವ್ರೆ ನೋಡಿ ಗೈಸ್. ಹೊರಗಡೆ ಆಲ್ರೆಡಿ ಸ್ಟಾರ್ಟ್ ಮಾಡವ್ರೆ ಪೂಜೆನ. ಸೊ ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಬೇಕು. ನಾನು ಹೋಗಲ್ಲಿ ಕುತ್ಕೊಂಡ್ಮೇಲೆ ಒಟ್ಟಿಗೆ ಎಲ್ಲ ಪೂಜೆ ಮುಗಿಸಿ ಅದಾದಮೇಲೆ ದಾರ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಬನ್ನಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ದಾರೆಗೆ ರೆಡಿ ಆಗೋಣ. ತಿಂಡಿ ಮಾಡಿಲ್ಲ ಗೈಸ್. ತಿಂಡಿ ಸೇರ್ತಾ ಇಲ್ಲ ನನಗೆ. ಮದುವೆ ಆಗ್ತಾರ ಖುಷಿಗೆ ತಿಂಡಿ ಸೇರ್ತಾ ಇಲ್ಲ. ಸೊ ಲೆಟ್ಸ್ ಗೋ.
ಗೈಸ್ ಫೈನಲಿ ನಾನು ಮದುವೆ ಕಂಪ್ಲೀಟ್ ಮಾಡಿಕೊಂಡು ನೋಡೋದ್ರಲ್ಲ ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲಿ ಏನೇನಿತ್ತು ಅಷ್ಟೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಇವಾಗ ಒಟ್ಟಿಗೆ ಊಟ ಮುಗಿಸ್ಕೊಂಡು ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಬಂದರೆ ಡ್ರೆಸ್ ಚೇಂಜ್ ಆದಮೇಲೆ ಅದೇನೋ ಮಡ್ಲಕ್ಕಿ ಏನೋ ಕೊಡ್ತಾರಂತೆ. ಸೊ ಅದೊಂದು ಶಾಸ್ತ್ರ ಐತೆ. ಅದೊಂದು ಶಾಸ್ತ್ರ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಒಂದು ಹೇಳಿದ್ನಲ್ಲ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಪ್ಲಾನ್ ಹೇಳಿದ್ನಲ್ಲ ನಮ್ಮವ್ರನ್ನ ಹಿಂಗೆ ವೆಲ್ಕಮ್ ಮಾಡೋ ಥಾಟ್ ಇದೆ ಅಂತ. ಸೊ ಆಲ್ರೆಡಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್, ನನ್ನ ಶೋಪಾ ಫ್ರೆಂಡ್ಸ್ ಏನು ಬಂದಿರಲ್ಲ ಅವರೆಲ್ಲರೂ ಮನೆ ಕಳಿಸ್ಬಿಟ್ಟಿದ್ದೀನಿ. ಸೊ ಹೋಗಿ ಫ್ಲವರ್ಸ್ ಎಲ್ಲ ಇಲ್ಲಿದೆ, ಹೋಗ್ಬಿಟ್ಟು ಡೆಕೋರೇಟ್ ಮಾಡಿ ಅಂತ. ಸೊ ಅವರೆಲ್ಲ ಹೋಗ್ಬಿಟ್ಟು ಡೆಕೋರೇಟ್ ಮಾಡಿರ್ತಾರೆ. ಆ್ಯಂಡ್ ಸದ್ಯಕ್ಕೆ ನಾವು ಇವಾಗ ಇಲ್ಲಿಂದ ನಮ್ಮವ್ರನ್ನ ಕರ್ಕೊಂಡು ಆ ಶಾಸ್ತ್ರ ಮುಗಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋದು ಒಂದೇ ಬಾಕಿ ಇರೋದು. ಆ್ಯಂಡ್ ಮದುವೆ ವಾಸ್ ಟೂ ಗುಡ್. ನನ್ನ ತಮ್ಮಂಗೆ ಕೇಳೋಣ ಬನ್ನಿ, ಹೆಂಗಿತ್ತಪ್ಪ ರಾಜ್ಕುಮಾರ್? ಸಾಕಾಗಿತ್ತು ಪಾಪ. ನೀನು ಕ್ಯಾಮ್ರಾಮ್ಯಾನ್ ಮಾಡಿಬಿಟ್ಟಿದ್ದಲ್ಲ ನಾನು. ಪಾಪ ಅವ್ನಿಗೆಲ್ಲೂ ಎಲ್ಲೂ ಓಡಾಡಕ್ಕೆ ಬಿಟ್ಟಿಲ್ಲ ಪಾಪ ಅವನ್ನ. ತಾತ ಇದೆಲ್ಲ ಸಪ್ರೇಟ್ ಇಡಬೇಕು, ಇದು ಬೇಡ, ನಾವು ತಗೋಬತ್ತೀವಿ, ಅದು ತಗೊಂಡಿ. ನಾವು ತಗೋತೀವಿ, ಇವೆಲ್ಲ ನೆತ್ಕೊಳ್ತೀನಿ. ಹಾಂ, ಇವೆಲ್ಲ ತಗೊಂಡೋಗು, ಅದು ತಗೊಂಡೋಗು. ಸೊ ಎಲ್ಲ ಕಾರ್ಯ ನೀಟಾಗಿ ಆಯಿತು ಗೈಸ್. ಆ್ಯಂಡ್ ಇವಾಗ ಅದೇ ಹೇಳಿದ್ನಲ್ಲ, ಸೊ ನಮ್ಮವ್ರನ್ನ ಕರ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು. ಸೊ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇವಾಗ ಏನು ನಾವು ಈ ಚೌಲ್ಟ್ರಿ ಇದ್ದೀವಲ್ಲ, ಸೊ ನೆಕ್ಸ್ಟ್ ಇನ್ನೊಂದು ಚೌಲ್ಟ್ರಿಗೆ ನೆಕ್ಸ್ಟ್ ಇನ್ನೊಂದು ಮದುವೆಗೆ ಈ ಚೌಲ್ಟ್ರಿ ಬುಕ್ ಆಗಿದೆ. ಸೊ ಆದಷ್ಟು ಬೇಗ ಬಿಟ್ಕೊಡಿ ಅಂತ ಹೇಳವ್ರೆ. ಆಲ್ರೆಡಿ ಟೈಮ್ ಎಷ್ಟಾಯಿತು? 4 ಗಂಟೆನಾ? 2:50 ಆಗೋಯ್ತು ಗೈಸ್ ಟೈಮು. ಸೊ 3 ಗಂಟೆ 3:15 ಅಷ್ಟೊಳಗೆಲ್ಲ ಬಿಡಬೇಕು. ಸೊ ಬೇಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಸೊ ಗೈಸ್ ಫೈನಲಿ ಎಲ್ಲ ಪ್ಯಾಕ್ ಮಾಡಿ ನನ್ನ ತಮ್ಮ ನಾನು ಎಲ್ಲ ಸೇರ್ಕೊಂಡು ಪ್ಯಾಕ್ ಮಾಡೋದು. ಆ್ಯಂಡ್ ಇಲ್ಲೆಲ್ಲ ಏನು ಗಿಫ್ಟ್ ಇತ್ತು ಮತ್ತು ಶೂಸು ಸ್ಲಿಪ್ಪರು ಅದೆಲ್ಲ ನೆತ್ಕೊಂಡಾಯಿತು. ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಡ್ರೆಸ್ನ ಹಾಕೊಂಡಿದ್ದೀನಿ ಗೈಸ್. ಇದು ನಮ್ಮ ಫಿಯಾನ್ಸಿ ಅವರ ಸ್ಯಾರಿಗೆ ಮ್ಯಾಚಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು. ಸಾರಿ, ಶಿ ಈಸ್ ನಾಟ್ ಮೈ ಫಿಯಾನ್ಸಿ ಎನಿಮೋರ್, ಶಿ ಈಸ್ ಮೈ ವೈಫ್. ಲಾಡ್ಲಿ ಯಾರ ತಗೋಬೇಕಾ? ಹಾರ ಇದು ಮಾಡಿಸ್ತಾರಲ್ಲೋ, ಫ್ರೇಮ್ ಮಾಡಿಸ್ಬೋದಲ್ಲ. ತಗೊಳ ಹೇಳ್ತಿಲ್ಲ ನಿಲ್ಲ, ಬೇರೆ ಹಾರ ಕಣವ ಇದು ಹಾರ. ಇದನ್ನ ಕೊನೆ ಫ್ರೇಮ್ ಮಾಡಿಸ್ತಾರ, ಅದನ್ನೇ ಕಣ ಫ್ರೇಮ್ ಮಾಡ್ಸೋದು. ಇವ್ನು ಯಾರೋ ಒಣಗೋಗೈತೆ ಅಂತವನೇ, ಅದನ್ನೇ ಫ್ರೇಮ್ ಮಾಡ್ಸೋದು. ಅದನ್ನ ಹಂಗೆ ಇಟ್ಕೊ ಕೈಲಿ, ಶೂ ಮುಟ್ಟೈತೆ ಬಿಡು, ಇಲ್ಲಿ ಇಟ್ಕೊತೀನಿಲ್ಲ. ಸೊ ಗೈಸ್, ಆ್ಯಂಡ್ ನಾನು ಗೈಸ್ ತಾಳಿ ಕಟ್ಟೋ ಟೈಮಲ್ಲಿ ಕೈ ನಡ್ಗಲ್ಲ ಕಾಲು ನಡ್ಗಲ್ಲ ಅಂತಂದೆ. ಯಾವ ರೇಂಜಿಗೆ ಹತ್ತಿದ್ದೀನಿ ಅಂತಂದ್ರೆ ಅನ್ನಿಸ್ಬಿಡ್ತು ನನಗೇನೆ. ಬಟ್ ಐ ಡೋಂಟ್ ನೋ ಲೈಕ್ ಏನಕ್ಕೆ ಬಂತು ಅಂತ. ಬಟ್ ಕೇಮ್ ಲೈಕ್ ಇಟ್ ವೆಂಟ್ ಲೈಕ್ ರಿವರ್ ಕಾವೇರಿ ನದಿ ಅರ್ದಂಗೆ ಗರ್ದ್ಬಿಡ್ತದೆ. ಏನಕ್ಕೆ ಕರೀತು ಅಂತ ನನಗೂ ಗೊತ್ತಿಲ್ಲ. ಸೊ ಅದೆಲ್ಲ ಇರಲಿ. ಇವಾಗ ಸದ್ಯಕ್ಕೆ ನಮ್ಮವ್ರನ್ನ ಮನೆಗೆ ಕರ್ಕೊಂಡೋಗಿ ಸ್ಪೆಷಲ್ಲಾಗಿ ಅವ್ರನ್ನ ಎಂಟ್ರಿ ಕರ್ಕೊಳ್ಳೋ ಟೈಮ್. ಸೊ ಬನ್ನಿ ಇವಾಗ ಬೇಗ ಅದೇನು ಕಾರ್ಯ ಇದೆ ನಮ್ಮವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ. ಪಾರ್ಟಿ ಏನು ಬೇಕು ಹೇಳಪ್ಪ? ಆಯ್ತು ಹೋಗಿ. ನಿನಗೆ ಏನು ಬೇಕು ಹೇಳು? ಎಣ್ಣೆ ಹೊಡಿತ್ಯಾ? ಬಿರಿಯಾನಿ ತಿಂತೀಯಾ? ಮತ್ತೆ ಇನ್ನೇನು ಎಲ್ಲಾನು ಬಿಟ್ಬಿಟ್ರೆ ಬರೀ ಸುಮ್ಮನೆ ಒಂದು ಬೀಡ ತಂದ್ಕೊಡ್ಬೇಕಲ್ಲ. ಕರೀತಾವ್ರಲ್ಲಿ ಶಾಸ್ತ್ರಕ್ಕೆ ಅಂತ. ಸೊ ಬನ್ನಿ ಶಾಸ್ತ್ರ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಹೋಗೋಣ. ಓಕೆ, ಹೋಗ್ಬಿಟ್ಟಲ್ಲಿ ನನ್ನ ಫ್ರೆಂಡ್ಸ್ ಹೆಂಗೆ ಡೆಕೋರೇಟ್ ಮಾಡಿರ್ತಾರೆ ಎಲ್ಲ ತೋರಿಸ್ತೀನಿ. ಗೈಸ್ ಫೈನಲಿ ನೋಡಿದ್ರಲ್ಲ ನಮ್ಮವ್ರನ್ನ ನಾನು ಯಾವ ಥಾಟ್ ಪ್ರೊಸೆಸಲ್ಲಿ ಕರ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದೇ ಥರ ಕರ್ಕೊಂಬಂದೆ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಲೆವೆಲ್ಗೆ ರಚಿಕೆದ್ಬಿಟ್ಟು ಅವ್ರು ನನ್ನ ಮೇಲೆ ಅಂತಂದರೆ, ಫಸ್ಟ್ ಕರ್ಕೊಂಡೋಗ್ಬಿಡು ಅಂತ. ಯಾರು ಅಜ್ಜಿ? ಮೇನು ಕೀರ್ತಿ ಕೂಗ್ತಾ ಅಜ್ಜಿ ಬಾಯ್ ಮಾಡೋಕ್ಕೆ. ಸೊ ಗೈಸ್ ಬನ್ನಿ, ಅವರೆಲ್ಲ ಕೆಳಗಡೆ ಹೋಗ್ಬಿಟ್ಟವ್ರ. ಅಮ್ಮ ಅವಳಿಗೆ ಮತ್ತೆ ಆಚೆ ಕರ್ಕೊಂಡು ಹೋಗ್ಬೋದಾ?
ಹೊರಗಡೆನಾ ನಮ್ಮಣ್ಣ ಅಂದ ಅವ್ರ ಫ್ರೆಂಡ್ಸಿಗೆ ಬಾಯ್ ಮಾಡಕ್ಕೆ ಅಂತ ಸನಾ ಇಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೋದು ಇಲ್ಲ ಸನಾ ಅವ್ರು ಹೋಗ್ತಾರ ಒಂಚೂರು ಬಾಯ್ ಹೇಳ್ಬಿಟ್ಟು ಬಂದ್ಬಿಟ್ರೆ ನಡಿ 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 ಅಲ್ಲೇ ನಡಿ ಬರ್ಬೇಕು ಗೈಸ್ ಅಣ್ಣ ಬಂದಿದ್ದ ಬೆಂಗಳೂರಿಂದ ಬರ್ದಾಗಿದ್ರೆ ನನ್ನ ಬಿಡ್ತಿದ್ದ ನಾನು ಅಕ್ಕ ಬಂದೆ ಒಂದೇ ನಿಮಿಷ ಕಳ್ಸೋಗ್ಬೇಕು ಸೊ ಬನ್ನಿ ಗೈಸ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾರ್ ಹತ್ಕೊಂಡು ರೆಡಿ ಆಗ್ಬಿಟ್ಟವ್ರೆ ಗೈಸ್ ದ ಎಂಟ್ರಿ ವಾಸ್ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಪ್ರೀ ಆ್ಯಂಡ್ ದರ್ಶನ್ ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಈವನ್ ಮೋರ್ ಬ್ಯೂಟಿಫುಲ್ ಪ್ರೀ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅದೊಂದು ನಿನ್ನ ಕಡೆಯಿಂದ ಎಫರ್ಟ್ಸ್ ಇರಲಿಲ್ಲ ಅಂತಂದಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ತಾನೆ ಇರಲಿಲ್ಲ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದರ್ಶನ್ ಆಲ್ಸೋ ಒನ್ ಸೆಕೆಂಡ್ ದರ್ಶನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಥಿಂಗ್ ಗೈಸ್ ಅಷ್ಟೊತ್ತಿಂದ ಹೋಗ್ತೀನಿ ಅಂತಾರೆ ಹಾಲು ಕುಸ್ಬಿಟ್ಟು ಬರೀ ಸಕ್ಕರೆ ಹಾಕಿ ಹಾಲು ಕೊಡೋವರೆಗೂ ಕಾಯ್ತಾ ಇಲ್ಲ ಗೈಸ್ ಇವಳು ಅಜ್ಜಿ ಹೊಡೆದ ಅಂದ್ರೆ ಹೆಂಗೆ ಹೊಡಿಬೇಕು ಗೊತ್ತ ಅವಳಿಗೆ ನಿನ್ನ ಮದ್ವೆಲಿ ಒಂದು ವಾರ ಬಂದಿಲ್ಲ ಅಂತಂದ್ರೆ ಕೇಳೆ ಒಂದು ವಾರ ಒಂಚೂರು ಈ ಕಡೆಗೆ ಬನ್ನಿ ಅವರು ವಿಡಿಯೋ ಮಾಡ್ಕೊತಾವ್ರೆ ತಾತ ಈ ಕಡೆಗೆ ಬನ್ನಿ ಹಾಂ ಗೈಸ್ ನಮ್ಮವ್ರು ಬರ್ತಾವ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳಕ್ ನಮ್ಮವ್ರು ಬರ್ತಾವ್ರೆ ನಗ್ರಿ ಹೋಗ್ಲಿ ಬನ್ನಿ ಬಾಯ್ ಬಿಡಿ ದರ್ಶನ ಬಾಯ್ ಹೇಳು ನಿಲ್ಲಿಸ್ತೀನಿ ಅವ್ರನ್ನ ಹಾಸ್ಪಿಟಲ್ ಭಯ್ಯ ಒಂದೇ ನಿಮಿಷ ಅವ್ರು ಕಳಿಸ್ಬಿಡ್ತೀನಿ ಅವ್ರನ್ನ ಹೇಳಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಡ್ಯಾನಿಯಲ್ ಹಾಂ ಬಾ ಇಲ್ಲಿ ಎಲ್ಲ ಇಲ್ಲ ಅವ್ರು ಹಾಂ ಹೇಳ್ಬಿಡು ಕಂಗ್ರಾಟ್ಸ್ ಒನ್ಸ್ ಅಗೇನ್ ಓಕೆ ಕಿರಣ್ ಎಲ್ಲ ಅವರೆಲ್ಲ ಮಿಕ್ತವ್ರು ಆಲ್ರೆಡಿ ಒಳಗಡೆ ಏಯ್ ಬಾರೆ ನನ್ನ ಹೆಂಡತಿ ಬಾಯಿ ಹೇಳಕ್ ಬಂದವಳು ಬಾರೆ ಯಾಕೆ ಬಾ ಇಳಿ ಕೆಳಗೆ ಏಯ್ ಗಗನ ಬಾ ಇಳಿ ಕೆಳಗೆ ಬೇಗ ಇಳಿ ಅವ್ಳು ಬಂದವಳು ಬಾರೆ ಏಯ್ ಪೋಡ ಬಿಜಿಲೆ ಏನು ಇವಳ್ದು 4 ಲವ್ ಫೇಲರ್ ಆಗೋ ಅದಕ್ಕೆ ನಡಿ ಮೇಲೆ ನಡಿ ಗೈಸ್ ಈಗ ಪಟಾಕಿ ಡಮ್ ಡಮಾ ಸೊ ಗೈಸ್ ಇಲ್ಲಿ ಬಾಯ್ ಹೇಳ್ತಾವ್ರೆ ಅಲ್ಲಲ್ಲ ಹಾಂ ಸೊ ಗೈಸ್ ಸ್ಟಾರ್ಟ್ ಆಯ್ತು ಲೆಟ್ಸ್ ಗೋ ಏನು ಡಮ್ ಅಂತ ಏನು ಹೊತ್ತಾನೆ ಹಸು ಈ ಕಡೆನು ಹಸು ಗೈಸ್ ಇದೇನು ಡಮ್ಮೆ ಅಂತಲ್ಲ ಗೈಸ್ ದರ್ಶನ್ Oh my god. Let's go. Oh my god. Crazy. ನೋಡ್ರಿ ನಮ್ಮರೆ ನಮ್ಮ ಕರಣ್ ವಿಜಿಲ್ ಎಲ್ಲ ಬಿಡ್ತಾವನೆ ಇಲ್ಲ ಇನ್ನೊಂದ್ ಸೈಡ್ ಎಸ್ಸಿಲ್ವಾ ಗೈಸ್ ಇವ್ನು ಬರೀ ಒಂದೇ ಒಂದು ಸೈಡ್ ಎಸವನೆ ಗೈಸ್ ಇನ್ನೊಂದ್ ಸೈಡ್ ಎಸ್ಸ ಇಲ್ಲ ಈಗಿರಿ ಇನ್ನೊಂದ್ ಸೈಡ್ ಹೊಡಿತೈತದು ಬಟ್ ಅಂತ ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಪಾಪ ಇವರೆಲ್ಲ ಅದು ಎಷ್ಟು ಬೈಕ್ ನನ್ನಂತೂ ಮೇನು ಅದು ಎಷ್ಟು ಬೈಕತ್ತಾವಳೆ ಎಷ್ಟೇ ಬೈಕತ್ತ ಇದೆಯಾ ಮೇನು ಬೈಕಳಲ್ವಾ ನೋಡ್ತೀನಿ ಒಂಚೂರು ಹಿಂದಕ್ಕೆ ಬರ್ರಿ ರೋಡ್ ಸೈಡ್ ನಿಂತ್ಕೊಡ ನೀನು ಗೈಸ್ ಇದು ಸ್ವಲ್ಪ ಓ ಮೈ ಗಾಡ್ ಲುಕ್ ಅಟ್ ಅವರ್ ರಿಯಾಕ್ಷನ್ ಗೈಸ್ ಅಲ್ಲೇ ಇರೋ ರೋಡಿಗೆ ಬರ್ಬೇಡ ಲುಕ್ ಅಟ್ ಅವರ್ ರಿಯಾಕ್ಷನ್ OMG ಗೈಸ್ ಪಟಾಕಿ ಹೊಡೆದಿದ್ದು ಇಲ್ಲೆಲ್ಲ ಬಂದ್ಬಿಡ್ತು ಮುಚ್ಕತ್ ಹಾಕೋತವನೆ ನಿಂಗೆ ತಲೆ ಮೇಲೆ ಬಿತ್ತಾ ನಿನಗೂ ಬಿತ್ತಾ ಓ ಮೈ ಗಾಡ್ ಕ್ರೇಜಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು ಸೊ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರನ್ನ ಕಳಿಸ್ಬಿಟ್ಟು ಮತ್ತೆ ನಮ್ಮವ್ರ ಹತ್ರ ಮಾತಾಡ್ತೀನಿ ಸೊ ಬನ್ನಿ ಎಲ್ಲರಿಗೂ ಬಾಯ್ ಮಚ್ಚಾ ಬರ್ತೀಯಾ ಬಾಯ್ ಹುಷಾರಾಗಿ ಹೋಗ್ರಿ ಆಯ್ತು ನೀನು ಹೋಗಲ್ಲ
ಭಾನುವಾರ ಬರಬೇಕು. ಭಾನುವಾರ ಮಿಸ್ ಮಾಡದೆ ಬರಬೇಕು. ಭಾನುವಾರ ಮಿಸ್ ಮಾಡದೆ ಬರಬೇಕು. ಓಕೆ, ಸೊ ಪೀಪಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಪ್ಲೀಸ್ ಡೂ ಕಮ್ ಆನ್ ಸಂಡೇ. ಓಕೆ, ಸಂಡೇ ವಿಜಿಲ್ ಯು ಹ್ಯಾವ್ ಟು ಕಮ್. ಮೆನು ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಬಂದು 2 ದಿನ ಇದ್ದು ನನ್ನ ಮದುವೆನ ಸಕ್ಸಸ್ಫುಲ್ಲಾಗಿ ರೆಡಿ ಮಾಡಿ. ಆ್ಯಂಡ್ ಗೈಸ್, ಅಲ್ಲಿ ಫ್ಲವರ್ ಡೆಕೋರೇಷನ್ ಏನೇನಿತ್ತಲ್ಲ, ಸೊ ಇದೆಲ್ಲರದ್ದು ಇವ್ರ ಕೈ ಇದೆ ಅದರಲ್ಲಿ. ಸೊ ಇಟ್ ವಾಸ್ ಟು ಗುಡ್. ಆ್ಯಂಡ್ ಭಾನುವಾರ ಬನ್ನಿ, ಸಿಗೋಣ, ಕರ್ನಾಟಕ ಊಟ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಬೆಂಗಳೂರು ಬರ್ತೀನಿ. ಓಕೆನಾ? ಎಸ್. ಎಲ್ಲ ಗಗನ ಇಲ್ಲ. ಏಯ್ ಬಾಮದೇವಿ, ಅವಳು ನೋಡು ಪಟಾಕಿ ಬಿಡ್ತದೆ ಅಂದ್ಬಿಡ. ಬಾರಲ್ಲಿ ಬಾ. ಥ್ಯಾಂಕ್ ಯು ಸೋ ಮಚ್ ಗಗನ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಮೀನ್ಸ್ ಅ ಲಾಟ್. ನೀವು ಬಂದು ತುಂಬ ಖುಷಿ ಆಯಿತು. ಆ್ಯಂಡ್ ಸಂಡೇ ಮಿಸ್ ಮಾಡಬೇಡ. ಸಂಡೇ ಬಾ, ಏನಾಗಲ್ಲ ಬಾ. ಕಿರಣ್ ಅದು ಅಲ್ಲ, ಕೈ ಕೊಡ. ಇಲ್ಲ ಆಗಲ್ಲ, ಕೊಡು, ಕೊಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಸಂಡೇ ಮಿಸ್ ಮಾಡದೆ ಬರಬೇಕು. ಓಕೆ ಪ್ರೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಕೀರ್ತಿ ಡಾರ್ಲಿಂಗ್, ಯು ಮೇಡ್ ಮೈ ಡೇ, ಸೀರಿಯಸ್ಲಿ. ಸಂಡೇ ಮಿಸ್ ಮಾಡದೆ ಬರಬೇಕು. ಓಕೆ ಅಮ್ಮ, ಕರೆದ್ಬಿಡಮ್ಮ ಸಂಡೇಗೆ ಹೇಳಿದ್ರ. ಈ ಕಡೆ ಬಾ. ಹುಷಾರಾಗಿ ಹೋಗಿ, ಹೋದ್ಮೇಲೆ ಎಲ್ಲರೂ ಮೆಸೇಜ್ ಹಾಕ್ಬೇಕು. ಓಕೆ ಎವ್ರಿಬಡಿ. ಗೈಸ್, ಹುಷಾರಾಗಿ ಹೋಗಿ ಹೋದ್ಮೇಲೆ ಎಲ್ಲರೂ ಮೆಸೇಜ್ ಹಾಕ್ಬೇಕು. ಅವಳಿಲ್ಲ, ಅವಳ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಕಣಂತೆ. ಮಚ್ಚ ಹೋದ್ಮೇಲೆ ಮೆಸೇಜ್ ಹಾಕು. ಗೈಸ್, ಫೈನಲಿ ನನ್ನ ಫ್ರೆಂಡ್ಸ್ನ ಕಳಿಸಿ, ನಮ್ಮ ಅವರೆಲ್ಲರನ್ನ ಕಳಿಸಿ ಈಗ ಎಲ್ಲರೂ ಊಟ ಮಾಡೋಕ್ಕೆ ಅಂತ ಕುತ್ಕೊಂಡವ್ರೆ. ಸೊ ಎಲ್ಲರೂ ನೋಡಿ ಸಾಲು ಒಟ್ಟಿಗೆ ಕುತ್ಕೊಬಿಟ್ಟವ್ರೆ. ಬಟ್ ನಮ್ಮವ್ರು ಇನ್ನೂ ಸ್ವಲ್ಪ ಏನೋ ಕೂದದ್ದು ಬೆಳಿಗ್ಗೆ ಎಲ್ಲ ಮೇಕಪ್ ಎಲ್ಲ ಮಾಡಿದ್ರಲ್ಲ, ಸೊ ಅದೆಲ್ಲ ರಿಮೂವ್ ಮಾಡಿ ಸಿಕ್ಕಿಡ್ಕೊಂಡಿತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ರೆಡಿ ಆಗ್ತಾವ್ರೆ ಬರೋಕ್ಕೆ. ಸೊ ಇವ್ರದ್ದೆಲ್ಲ ಕೋಟ ಆದಮೇಲೆ ನೆಕ್ಸ್ಟ್ ಕೋಟಕ್ಕೆ ನಾವು ಕೂತ್ಕೊಂತೀವಿ. ಸೊ ಬಾಯ್ಸ್ ಎಲ್ಲ ಒಟ್ಟಾಡ್ಕೆ ಕುತ್ಕೊಂಡ್ಬಿಟ್ಟವ್ರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲ ಒಟ್ಟಿಗೆ ತಿನ್ನಿ ಗೈಸ್. ಹಾಕೊಡಮ್ಮ. ಸಾಂಬಾರು ಬೇಡ, ಮತ್ತೆ ಇನ್ನೇನು ಬೇಕಂತೆ? ತುಪ್ಪ ಬೇಕಂತ? ಹಾಕೊಡಿ. ಸೊ ನಮ್ಮವರು ಕೂದಲು ಸಿಕ್ ಬಿಡಿಸ್ಕೊಂಡು ರೆಡಿ ಆಯ್ತವ್ರೆ ಗೈಸ್. ತಿರುಗ್ರಿ, ಮದುವೆ ಆಗಿ ಫಸ್ಟ್ ಟೈಮ್ ನಿಮ್ಮನ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್. ಇಷ್ಟು ದಿನ ಮಿಸ್ಸಸ್ ಅರುಣ್ ಆಗಿದ್ರು, ಈಗ ಸಾರಿ ಬರೀ ಫಿಯಾನ್ಸಿ ಆಗಿದ್ರು, ಈಗ ಮಿಸ್ಸಸ್ ಅರುಣ್ ಆಗ್ಬಿಟ್ಟವ್ರೆ. ಏನ್ರಿ ಮಿಸ್ಸಸ್ ಅರುಣ್, ಹೆಂಗಿತ್ರಿ? ವೆಲ್ಕಮ್. ಅನ್ಕೊಂಡಿದ್ರ ಈ ಥರ ಪ್ಲಾನ್ ಮಾಡಿರ್ತೀನಿ ಅಂತ ಗೈಸ್? ಗೈಸ್, ನನ್ನ ಮಗ ಫೋನ್ ಮಾಡ್ಬಿಟ್ಟು ಪ್ಲಾನ್ ಎಲ್ಲ ಫ್ಲಾಪ್ ಮಾಡ್ಬಿಟ್ಟ. ನಮ್ಮ ಯಾಕೋ ಸ್ವಲ್ಪ ನಾಚ್ಕೊಂತಾರೆ ಗೈಸ್. ನಾಚ್ಕೊಂಬೇಡಿ, ಹೇಳ್ರಿ ಹೋಗ್ಲಿ. ಖುಷಿ ಆಯ್ತಾ? ಇಷ್ಟ ಆಯ್ತಾ? ಮತ್ತೆ ನೋಡಿ ಗೈಸ್, ಸ್ಟಾರ್ಟಿಂಗ್ ಮಾತ್ರ ಹಂಗೆ ನೋಡ್ಕೊಂಬಿಡೋದಲ್ಲ, ಹಂಗೆ ನೋಡ್ಕೊಬೇಕು ಅಂತೆ. ಸ್ಟಾರ್ಟಿಂಗ್ ತಾನೇ ಕರ್ಕೊಂಬಂದಾಗ ನೋಡ್ಕೊಬೇಕು ನೀಟಾಗಿ. ಆಮೇಲೆ ಮಾಮೂಲಿ ಅವ್ರಿಗೂ ಈಗ ಮನೆ ಕೆಲಸ ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಅವರು ಪಾಪ ಬೆಳಗ್ಗೆಯಿಂದನೋ ಮದುವೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಫುಲ್ ಬೂಸ್ಟ್ ಆಗಿಬಿಟ್ಟವ್ರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೆಲ್ಲ ಸ್ವಲ್ಪ ಶಾಸ್ತ್ರ ಅದು ಇದು ಎಲ್ಲ ಐತಲ್ಲ, ಸೊ ಅವರು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಸೊ ಗೈಸ್, ಫಸ್ಟ್ ಪಂಕ್ತಿ ಊಟ ಆಯಿತು. ಈಗ ಸೆಕೆಂಡ್ ಪಂಕ್ತಿಗೆ ನಾನು, ನಮ್ಮವರು, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ವಿಶ್ಯು, ನಮ್ಮ ಜೀವು, ನಮ್ಮ ಅತ್ತಿಗೆ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ವಿ. ಅಂದರೆ ಫಸ್ಟ್ ರೌಂಡಲ್ಲಿ ಇವರೆಲ್ಲ ಬಡಿಸಿದ್ರು ಗೈಸ್. ಸೊ ಇವಾಗ ಸೆಕೆಂಡ್ ರೌಂಡ್ ಕುತ್ಕೊಂಡ್ಬಿಟ್ಟು ನಾವು ಬಡ್ಸಂಗಿಲ್ಲ ಗೈಸ್. ಈ ಕಡೆ ನಮ್ಗೆ ಇವಾಗ ಇನ್ಮೇಲೆ ಕಿಂಗ್ ಟ್ರೀಟ್ಮೆಂಟ್ ಅಲ್ವಾ, ಪ್ರಿನ್ಸಸ್ ಟ್ರೀಟ್ಮೆಂಟ್ ನಮ್ಮದು. ಇವತ್ತೊಂದಿನ, ಇನ್ನೊಂದು 2 ದಿನ ಅಷ್ಟೇ, ಆಮೇಲೆ ಬ್ಯಾಕ್ ಟು ನಾರ್ಮಲ್ ಅಂತ ನಾರ್ಮಲ್ ಮಾಡಿಸ್ಬಿಡ್ತಾರೆ. ಆಮೇಲೆ ಗೈಸ್, ಇದ್ರದ್ದೇನೋ ಏನೋ ಶಾಸ್ತ್ರ ಥರ ಐತಂತೆ, ಅದನ್ನ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಊಟ ಮಾಡ್ತೀನಿ ಬನ್ನಿ. ಅಂದರೆ ಮೇಡಮರ ಫಸ್ಟ್ ಊಟ ಲಾಟ್ರಿ ಸರಿ ಬಡ್ಸಿದವರೆಲ್ಲ ಊಟ ಕುತ್ಕೊಂಡ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ನೋಡಿಲಿ ನಮ್ಮ ಪಣ್ಣಿ ಎಲ್ರಿಗೂ ಬಡಿಸ್ತಾ ಕೂತವಳೆ. ಪಣ್ಣಿ ನಂಗೆ, ಪಣ್ಣಿ ನಂಗೆ ಅಲ್ಲಿ ಬ್ಯಾಯ ಬ್ಯಾಯ. ಪಣ್ಣಿ ನಂಗೆ, ಪಣ್ಣಿ ನಂಗೆ ಪೀಚ್, ಅವರು ಪೀಚ್ ಅಂದ್ರೆ ಪೀಚ್. ನಂಗೆ ಪಣ್ಣಿ ನಂಗೆ, ಪಣ್ಣಿ ನಂಗೆ 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 ಹಾಕಲ್ವಾ? ಬಿಳಿಯನ್ನೇ ಇರ್ಬೇಕಾ? ಪಣ್ಣಿ ಇಲ್ಲಿ ಬಿಳಿಯನ್ನ ಹಾಕಿದೀನಿ ಮಗ. ಪಣ್ಣಿ ಪಣ್ಣಿ ಸಾಂಬಾರ್ ಒಳ್ಳೆ ಶೇಪ್ ಔಟ್ ಮಾಡ್ತಾಳಲ್ಲ ನನಗೆ. ಪಣ್ಣಿ ಇಲ್ಲಿ ಅನ್ನ, ಪಣ್ಣಿ ಇಲ್ಲಿ ಅನ್ನ, ಪಣ್ಣಿ ಇಲ್ಲಿ ಅನ್ನ, ಸಾಂಬಾರ್ ಸಾಂಬಾರ್, ಅನ್ನಕ್ಕೆ ಸಾಂಬಾರ್. ಹಾಂ ಬತ್ತಾಳ ನೋಡಿ ಈಗ. ಹಾಂ ಸಾಂಬಾರ್ ಸಾಂಬಾರ್ ಸಾಂಬಾರ್, ಅನ್ನಕ್ಕೆ ಸಾಂಬಾರ್ 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 ಹಾಕವಾ? ಹಾಕು ಮಗ್ನೆ.
ಯಾರು ನಿಂಗೆ ನೋಡ್ದ ಯಾರು ಪರ್ಮಿಷನ್ ಯೋಚನೆ ಮಾಡ್ತಾಳೆ. ಯಾರು ಪರ್ಮಿಷನ್ ಬೇಕು ನಿನಗೆ? ಓ ಉಯ್ದ್ಲು ಅವ್ರ ಅಜ್ಜಿಗೆ ಉಯ್ದ್ಲು. ನನ್ಗೆ ಹಾಕಿ ಬೇಡ ಬೇಡ ಅಂದವ್ರಿಗೆಲ್ಲ ಹಾಕ್ತಾ ಕೂತಿದ್ಯಲ್ಲ. ನನಗೆ ಹಾಕೋ ಹಾಕೋ. ಈಗ ಮತ್ತೆ ಶೇಪ್ ಔಟ್ ಮಾಡ್ತಾಳ ಈಗ. ಹಾಕ್ಲಾ ಲವ್ ಪಣ್ಣಿ ಇಲ್ಲಿ 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 ಹಾಕು. ನಿನಗೂ ಇಲ್ಲ. ಏ ಸಾಂಬಾರ್ ಕೈ ಮುಟ್ಕೊಬೇಡ. ಇಲ್ಲ ಹಾಕು ಸಾಂಬಾರ್ ಹಾಕು. ಅನ್ನಕ್ಕೆ ಸಾಂಬಾರ್ ಹಾಕು. ಹಾಕ್ಲಾ ನೋಡ್ತೀನಿ ನೋಡ್ತೀನಿ ನೋಡ್ತೀನಿ. ಅದು ಎಷ್ಟು ಅಲ್ಲಿ ನೋಡು ಅವನಿಗೆ ಮಾತ್ರ ಉಯ್ಯದ. ಪಣ್ಣಿ ನನಗೆ ಪಣ್ಣಿ ಪಣ್ಣಿ ನನಗೆ ಸಾಂಬಾರ್ ಹಾಕಿ ನನ್ಗೆ ಹಾಕುಡೆ. ಈಗ ಏನಾರು ಎತ್ಕ ಹೋದೆ ಅನ್ಕೋ. ಏ ಹಿಂಗನ ಮಗನೆ ಏನು ಪಣ್ಣಿ. ಇಲ್ಲಿ ಬೇಕು ಇಲ್ಲಿ ಬೇಕು ಇಲ್ಲಿ 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 ಬೇಕು. ಬೇಕಾ ಕೇಳು. ಬೇಕಂತ ಕೇಳು ಮಗ್ನೆ. ಏಯ್ ನಂಗೆ ಸಾಕು. ಹಾಕು ಅಂದಾಗ ಹಾಕ್ಲಿಲ್ಲ ಇವಾಗ ಉಯ್ಯಕ್ ಬಂದವಳು ಇಲ್ಲಿ. ಬೇಡ ಸಾಕು. ಇಲ್ಲಿ ಕೇಳು. ಇಲ್ಲಿ ಬೇಕಂತ ಕೇಳು. ಬೇಕಂತ ಕೇಳು. ಬೇಡ ಯಾಕೆಂದ್ರೆ ನಿಂದು ಬಿಳಿ ಅನ್ನ ಇಲ್ಲ ಅಲ್ಲಿ. ಬಿಳಿ ಅನ್ನ ಇಲ್ಲ ಅಲ್ಲಿ ಅದಕ್ಕೆ ಬೇಡ. ಸಾಕು ಕಣೆ. ಕೇಳ್ದಾಗ ಹಾಕ್ಲಿಲ್ಲ. ಈಗ ನೋಡು ಸುರಿತಾ ಕೂತವಳೆ. ಸಾಕು 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 ಸಾಕು. ಐ ಮೆಣಸಿಕಾಯಿ ಬೇಡ 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 ಮೆಣಸಿಕಾಯಿ ಬೇಗ. ಹೋಗು ಹೋಗು ಹೋಗ ಸಾಕು ಹೋಗು ಹೋಗ. ಸಕ್ಕದ ಬಡಿಸ್ತಾಳೆ ಗೈಸ್. ನೋಡೋದಲ್ಲ ಏನ್ ಸಕ್ಕದ ಬಡಿಸ್ತಾಳೆ ಅಂತ ಕ್ರೇಜಿ. ಬನ್ನಿ ಹೊಟ್ಟೆ ತುಂಬ ಊಟ ಮಾಡೋಣ. ನಮ್ಮ ಪಣ್ಣಿ ಸಿಕ್ಕಾಪಟ್ಟೆ ಬಡಿಸ್ಬಿಟ್ಟವಳೆ ತಿನ್ನಕ್ಕಾಗದೆ ಅಷ್ಟ. ಗೈಸ್ ಒಟ್ಟಿಗೆ ಇಷ್ಟೊತ್ತು ಊಟ ಮಾಡ್ಬಿಟ್ಟು ಎಲ್ಲರೂ ಹೊರಗಡೆ ಇಲ್ಲೇ ಕುತ್ಕೊಂಡು ಇಷ್ಟೊತ್ತು ಚಿಟ್ ಚಾಟ್ ಫುಲ್ ಚಿಟ್ ಚಾಟ್ ಮಾಡ್ದೋ. ಆ್ಯಂಡ್ ಅದಾದ್ಮೇಲೆ ಇವಾಗ ಒಬ್ಬೊಬ್ಬರೇ ಹೋಗಿ 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 ಎಲ್ಲರೂ ಮಲ್ಕೊಂಡ್ರು. ನೋಡಿಲಿ ಇವರೆಲ್ಲ ಆಲ್ರೆಡಿ ಫಸ್ಟೇ ಮಲ್ಕೊಂಡ್ಬಿಟ್ಟಿದ್ರು. ಈ ಕಡೆ ಇರೋರೆಲ್ಲ ಹೋಗಿ ಮಲ್ಕೊಂಡ್ರು. ಅಪ್ಪ ಗೈಸ್ ಮದುವೆ ಮನೆ ಅಂತಂದರೆ ಏನು ಕ್ರೇಜ್ ಇರುತ್ತೆ, ಏನು ಫನ್ ಇರುತ್ತೆ ಅಂತ ನನಗೆ ಇವಾಗ ನನ್ನ ಮದುವೆ ಆಗುವಾಗ ಗೊತ್ತಾಗ್ತೈತೆ ನನಗೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಗೈಸ್ ನನ್ನ ಮದುವೆ ಅಂತೂ ಕ್ರೇಜಿಯಾಗಾಯಿತು. ಆ್ಯಂಡ್ ನೋಡಿದರೆ ಆಲ್ರೆಡಿ ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲೆಲ್ಲ ಆಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ ಬ್ಲಾಗ್ಸಲ್ಲಾಗಲಿ ಸೊ ಎಲ್ಲದರಲ್ಲೂ ನೋಡ್ತಾ ಇದ್ದೀರಾ. ಆ್ಯಂಡ್ ಇನ್ನು ಮುಂದೆನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಎಂಟೈರ್ ಫ್ಯಾಮಿಲಿಯನ್ನು ಇನ್ಕ್ಲೂಡ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಗೈಸ್ ಸೊ ದಿಸ್ ಮ್ಯಾರೇಜ್ ಜರ್ನಿ ವಾಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಈ ಮ್ಯಾರೇಜ್ ಜರ್ನಿ ಅಂತೂ ನನಗೆ ಒಂಥರ ಈ ಕಡೆ ಮರೆಯಲಾಗದ ಅಂತ ಹೇಳ್ತಾರಲ್ಲ ಸೊ ಆ ಥರ ಆಗ್ಬಿಟ್ಟಿದೆ. ಸೊ ಇರಲಿ ಇದೇ ಥರ ಖುಷಿ ನಮ್ಮ ಜೀವನದಲ್ಲಿ, ನಮ್ಮ ಮನೆಯವ್ರ ಜೀವನದಲ್ಲಿ, ನಮ್ಮವ್ರ ಜೀವನದಲ್ಲಿ, ನಮ್ಮವ್ರ ಮನೆಯವ್ರ ಜೀವನದಲ್ಲಿ, ಎಲ್ಲರ ಮನೆಯಲ್ಲೂ ಇದ್ದು ಸೊ ಇದೇ ಥರ ನಕ್ಕೊಂಡು ಖುಷಿಯಾಗಿ ಕಾರ್ಯಗಳನ್ನ ಮಾಡ್ತಾ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ. ಸೊ ನೋಡೋದಲ್ಲ ಗೈಸ್ ಈ ಥರ ಇತ್ತು ನನ್ನ ಮ್ಯಾರೇಜ್ ವ್ಲಾಗ್. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್, ಸೈನಿಂಗ್ ಆಫ್.